ಸರ್ವೇಷಾಮೇವ ದಾನಾನಾಂ ತಿಲದಾನಂ ವಿಶಿಷ್ಯತೆ. ಸಂಸ್ಥೆ ದೊಡ್ಡದಾಗಿ ಮಾಡಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ. ನಾನು ಮಾಡಿದೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡಿದೆ. ಧರ್ಮದ ಹೆಸರಿನಲ್ಲಿ ಸ್ವಾರ್ಥಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದೇ ಇದು ಬಂದಿರೋದು ಕಷ್ಟ. ಲೋಕ ಕಲ್ಯಾಣಕ್ಕಾಗಿ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ, ತನ್ನ ಸ್ವಾರ್ಥಕ್ಕಾಗಿ ಸುಳ್ಳು ಹೇಳಿದ್ರೆ ಅದರಿಂದ ತೊಂದರೆ ಉಂಟಾಗೇ ಆಗ್ತದೆ. ತಿಲಕ್ಕಿಂತ ವಿಶೇಷವಾದ ದಾನ ಯಾವುದು? ಎಲ್ಲ ದಾನ ಮಾಡೋದ್ರಿಂದ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತಾರಲ್ಲ, ಅದು ಆ ಕಾಲದಲ್ಲಿ ಎಳ್ಳಿಗೆ ಪ್ರಾಶಸ್ತ್ಯ ಯಾಕೆ ಕೊಟ್ಟರು ಅಂತಂದರೆ, ಎಳ್ಳಿನಿಂದ ಎಣ್ಣೆ ತೆಗೆಯೋರು, ಎಣ್ಣೆಯಿಂದ ದೀಪ ಉರಿಯೋದು, ಎಣ್ಣೆಯಿಂದ ಎಲ್ಲ ಅಡುಗೆ ಮಾಡ್ಬೋದು, ದೀಪ ಉರಿಸ್ಬೋದು, ಹಲವಾರು ಪ್ರಯೋಜನಗಳಾಗ್ತಾಯಿತ್ತು. ಅವಾಗ ಆ ಕಾಲದಲ್ಲೆಲ್ಲ ಸೀಮೆಣ್ಣೆಗಳೆಲ್ಲ ಇರಲಿಲ್ಲ. ಇದ್ದಿದ್ದು ಒಂದೇ ಎಣ್ಣೆ, ಏನು ಎಳ್ಳೆಣ್ಣೆ ಅಥವಾ ಕಡಲೆ ಬೀಜದ ಎಣ್ಣೆ. ಎಳ್ಳೆಣ್ಣೆಯಿಂದ ಮನೆ ದೀಪ ಉರಿತಾ ಇತ್ತು, ತುಂಬ ಪ್ರಯೋಜನಕಾರಿಯಾಗಿರ್ತಿತ್ತು. ಅದಕ್ಕೋಸ್ಕರ ಜನ ಏನು ಹೇಳಿದ್ರು, ಸರ್ವೇಷಾಮೇವ ದಾನಾನಾಂ ತಿಲದಾನಂ ವಿಶಿಷ್ಯತೆ. ಎಳ್ಳು ಕೊಟ್ಟರೆ ಎಳ್ಳಿನಿಂದ ತುಂಬ ಉಪಯೋಗ ಬರ್ತದೆ ಜನಗಳಿಗೆ. ಏನು ಉಪಯೋಗ? ದೀಪ ಹಚ್ಬೋದು ಮನೆಯಲ್ಲಿ, ಬೆಳಕಾಗ್ತದೆ ಅಲ್ವಾ, ಊಟಕ್ಕೆಲ್ಲ ಬೇಕಾಗಿದೆ, ಸ್ತಿಗ್ನ ಬೇಕೇ ಬೇಕು ಅಂತ ಹೇಳಿದ್ದಾರೆ ಅಷ್ಟೆ. ಆದರೆ ಇನ್ನೊಂದು ಹೇಳ್ತಾರೆ, ತಿಲಕ್ಕಿಂತ ವಿಶೇಷವಾದ ದಾನ ಯಾವುದು? ವಿದ್ಯಾದಾನ. ವಿದ್ಯಾಯಲ್ಲೂ ಬ್ರಹ್ಮದಾನಂ ವಿಶಿಷ್ಯತೆ, ಅದು ಹೇಳಿದ್ದಾರೆ. ಸರ್ವೇಷಾಮೇವ ದಾನಾನಾಂ ಬ್ರಹ್ಮದಾನಂ ವಿಶಿಷ್ಯತೆ. ಸೊ ಎಲ್ಲಿ ಯಾವುದು ಇಂಪಾರ್ಟೆಂಟೋ ಅದನ್ನು ಹೇಳಿದ್ದಾರೆ. ಇದನ್ನೆಲ್ಲ ವೇದ ಅಂತ ತಿಳ್ಕೊಕೂಡ್ದು. ಇದು ಸ್ಮೃತಿಗಳು, ಬೇಕಾಷ್ಟು ಬೇರೆ ಬೇರೆ ಸ್ಮೃತಿಗಳಲ್ಲಿ ಆ ಕಾಲಕ್ಕೆ ಅನುಗುಣವಾಗಿ ಅವಾಗ ಏನೇನು ಬೇಕೋ ಅದೆಲ್ಲ ಹೇಳಿದ್ದಾರೆ. ಆದ್ದರಿಂದ ಅದಕ್ಕಂತ ಎಳ್ಳು ಕೊಟ್ಟರೆ ಪಾಪ ಹೋಗ್ಬಿಡುತ್ತೆ ಅನ್ನೋದೇನಿಲ್ಲ. ನಮಸ್ತೆ ಗುರುಜಿ. ಹಾಂ, ನನಗೊಂದು ಸಮಸ್ಯೆ ಇದೆ, ಕೇಳ್ಬೋದಾ? ಕೇಳು. ಭಸ್ತ್ರಿಕಾಸನ ಇನ್ ಔಟ್ ಯಾಕೆ ಆ ಆಕ್ಷನ್ ಅಂತ? ಅಂದರೆ ಬ್ರೀತ್ ಇನ್ಗೆ ಈ ಥರ ಕೈ ಮೇಲಕ್ಕೆ ಹೋದಾಗ ಏನಾಗತ್ತೆ, ನಮ್ಮ ಎದೆ ಎಲ್ಲ ವಿಕಸನವಾಗ್ತದೋ ಇಲ್ಲೋ, ಅವಾಗ ಹೆಚ್ಚು ಗಾಳಿ ತಗೊಳಕ್ಕಾಗ್ತೋ ಇಲ್ಲೋ. ಹಾಂ, ಅಲ್ಲಿಂದ ಕೆಳಗೆ ತಗೊಂಬಂದಾಗ ಏನಾಗತ್ತೆ, ಸಂಕುಚನವಾಗ್ತದೆ. ಅದಕ್ಕೋಸ್ಕರ ಗುರುಜಿ, ನೀವು ಇಂಟೆನ್ಷನ್ ಅಟೆನ್ಷನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ಟಾಕ್ ಕೊಟ್ಟಿದ್ದೀರಲ್ಲ. ಹೌದು. ಇನ್ನು ಒಂದು ಟಿವಿ ಇಂಟರ್ವ್ಯೂ ನೋಡಿದ್ದೀನಿ ನಿಮ್ಮದು. ಅದರಲ್ಲಿ ನೀವು ಹೇಳಿದ್ರಿ, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆನ ನೀವು ಇಷ್ಟು ದೊಡ್ಡದಾಗಿ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಇನಿಷಿಯಲ್ ಆಗಿ ಚಿಕ್ಕದಾಗಿ ಸ್ಟಾರ್ಟ್ ಆಗಿತ್ತು. ಸೊ ಆ ಇಂಟೆನ್ಷನ್ ಇಲ್ದಲೆ ಮತ್ತೆ ಹೇಗೆ ಈ ಥರ ಮ್ಯಾನಿಫೆಸ್ಟ್ ಆಯಿತು ಅಂತ? ಸಂಸ್ಥೆ ದೊಡ್ಡದಾಗಿ ಮಾಡಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ. ನಾನು ಮಾಡಿದ್ದು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡಿದೆ. ಎಲ್ಲರ ಮುಖದಲ್ಲೂ ಮುಗುಳ್ನಗೆ ನೋಡಬೇಕು ಅನ್ನೋ ನೋಡಿದ್ದೆ. ಅದು ಎಲ್ಲರ ಮುಖದಲ್ಲೂ ಮುಗುಳ್ನಗೆ ನೋಡಬೇಕಿದ್ರೆ ದೊಡ್ಡದಾಗಿ ಆಗಲೇಬೇಕಾಯ್ತಲ್ಲ. ಅದೇನು ಹೇಗಿದೆ ಅಂದರೆ, ಚೌಕಟ್ಟು ದೊಡ್ಡದು ಮಾಡ್ಕೊಂಬಿಟ್ಟು ಅದರಲ್ಲಿ ಚಿಕ್ಕದು ಚಿತ್ರ ಇಡೋದು. ಅದು ಹಂಗಲ್ದಿರೋ ಚಿತ್ರ ದೊಡ್ಡದಾಗಿ ಬರೆದ ಮೇಲೆ ಅದಕ್ಕೆ ಅನುಗುಣವಾದ ಚೌಕಟ್ಟು ಮಾಡಲೇಬೇಕಾಗಿ ಬರ್ತದೆ. ಅದು ಬಂದೇ ಬರ್ತದೆ, ತನ್ನಷ್ಟಕ್ಕೆ ತಾನೇ ಬರ್ತದೆ. ಜೈ ಗುರುದೇವ್ ಗುರುಜಿ. ಇದು ನಾಮಸ್ಮರಣೆ ಮಾತಾಡ್ತೀವಲ್ಲ, ಅಂದರೆ ಕೃಷ್ಣ ರಾಮ ಅಂತ ಜೋರಾಗಿ ಹೇಳಿದ್ರೆ ಅದು ವೈಬ್ರೇಷನ್ ಜಾಸ್ತಿನಾ, ಮನಸ್ಸಲ್ಲೇ ಒಳಗಡೆನೆ ನಾಮಸ್ಮರಣೆ ಮಾಡ್ತಿದ್ರೆ ಅದು ವೈಬ್ರೇಷನ್ ಜಾಸ್ತಿನಾ? ಅಲ್ಲ, ಮೊದಲು ಸ್ವಲ್ಪ ಜೋರಾಗಿ, ಒಂದ್ಸಲ ಜೋರಾಗೂ ಹೇಳಬೇಕು, ಆಮೇಲೆ ನಿಧಾನಕ್ಕೆ ಹೇಳ್ತಾ ಮನಸ್ಸಿನಲ್ಲೂ ಹೇಳ್ಬೋದು. ಅದೇ ಪ್ರತಿ ಕೆಲಸ ಮಾಡುವಾಗೂ ನೆನ್ಸ್ಕೋತೀವಲ್ಲ, ಅದ್ರಲ್ಲಿ ವೈಬ್ರೇಷನ್. ಅದು ತುಂಬ ಹೊತ್ತು ತುಂಬ ಯಾವಾಗಲೂ ಕೆಲಸ ಮಾಡ್ತಾ ಮಾಡಬೇಕು ಬೇಕಿಲ್ಲ, ಸ್ವಲ್ಪ ಹೊತ್ತು ಕೂತ್ ಮಾಡಿದ್ರು ಸಾಕು. ಜೈ ಗುರುದೇವ್. ಜೈ ಗುರುದೇವ್. ಹಾಂ, ನಾನು ಈ ಕ್ವಶನ್ ಇಂಗ್ಲೀಷಲ್ಲೇ ಕೇಳ್ತೀನಿ. ಯಾಕೆ ಕನ್ನಡದಲ್ಲೇ ಕೇಳು ಮಗು, ಕನ್ನಡದಲ್ಲೇ ಉತ್ತರ ಹೇಳ್ತೀನಿ. ಓಕೆ. ಇಫ್ ಯು ಸಿ ಅನಿಮಲ್ಸ್. ಅಲ್ಲ, ಕನ್ನಡದಲ್ಲಿ ಹೇಳ. ಓಕೆ. ಈಗ ಪಕ್ಷಿಗಳು ನೋಡಿದ್ರೆ, ಪ್ರಾಣಿ ಪಕ್ಷಿಗಳನ್ನ ನೋಡಿದ್ರೆ, ಸಿಂಹನೋ ಅಥವಾ ಹುಲಿನೋ, ಅವಕ್ಕೆ 100% ಕಾನ್ಸಂಟ್ರೇಷನ್ ಇರುತ್ತೆ. ಈಗ ಹಂಟ್ ಮಾಡಕ್ ಹೋದ್ರು 100% ಅಪ್ ಮಾಡ್ತೇವೆ. ಸೊ ಅದು ಇನ್ಬಿಲ್ಟ್ ಇರುತ್ತೆ ಅದಕ್ಕೆ. ಆದರೆ ಮನುಷ್ಯನಲ್ಲಿ ಅದಿರಲ್ಲ. ಸೊ ನಾವು ಮೆಡಿಟೇಷನ್ನು, ಯೋಗ ಅದೆಲ್ಲ ಮಾಡಬೇಕು. ಯಾಕೆ ನಮ್ಗೆ ಇನ್ಬಿಲ್ಟ್ ಇಲ್ಲ? ನಮಗೆ ಯಾಕಿಲ್ಲ ಅಂತಲ್ಲ, ಯಾಕೆ ನಾವು ಪ್ರಕೃತಿಯಿಂದ ಬಹಳ ದೂರ ಬಂದ್ಬಿಟ್ಟಿದ್ದೀವಿ. ಆ ಪ್ರಕೃತಿಯ ಹತ್ರ ಹೋಗೋದೇ ಧ್ಯಾನ ಮೆಡಿಟೇಷನ್ ಲಕ್ಷಣ. ಪ್ರಾಣಿಗಳಿಗೆ ಡಿಸ್ಟ್ರಾಕ್ಷನ್ ಇರಲ್ವಾ? ಇರಲ್ವಲ್ಲ. ಏನಕ್ಕೆ? ಹಾಗೆ ಅವ್ರ ಪ್ರೋಗ್ರಾಮ್ ಹಾಗೆ ಆಗಿದೆ. ಅವ್ರಿಗೆ ಸ್ವಾತಂತ್ರ್ಯವೂ ಇಲ್ಲ, ಬಂಧನೆಯೂ ಇಲ್ಲ.
ಜೈ ಗುರುದೇವ್. ಥ್ಯಾಂಕ್ ಯು. ಜೈ ಗುರುದೇವ್. ಹಾಂ, ಇವಾಗ ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಹಿಂಸಾ, ಅಹಂಕಾರ, ಯಶು ಯಾಕೆ ಬರ್ತಾರೆ ಗುರುಜಿ? ಧರ್ಮದ ಹೆಸರಿನಲ್ಲಿ ಸ್ವಾರ್ಥಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದೇ ಇದು ಬಂದಿರೋದು ಕಷ್ಟ. ಗೊತ್ತಾಯ್ತಲ್ಲ, ಧರ್ಮವನ್ನು ದುರುಪಯೋಗ ಮಾಡಿಕೊಳ್ಳೋದು. ಈಗ ಎಲ್ಲ ಕ್ಷೇತ್ರವನ್ನು ಜನ ದುರುಪಯೋಗ ಮಾಡ್ಕೋತಾರೆ. ವ್ಯಾಪಾರನ ದುರುಪಯೋಗ ಮಾಡ್ತಾ ಇಲ್ವಾ? ಮಾಡ್ತಿದ್ದಾರಲ್ಲ. ವ್ಯಾಪಾರ, ಅಧಿಕಾರ, ತಮ್ಮ ಸ್ಥಾನ ಎಲ್ಲವನ್ನು ದುರುಪಯೋಗ ಮಾಡ್ಕೋತಾವೆ. ಹಾಗೆ ಇದನ್ನು ದುರುಪಯೋಗ ಮಾಡ್ಕೋತಾರೆ. ಗುರುಜಿ, ನಾವು ಸೇವೆ ಮಾಡೋದಕ್ಕೆ, ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಗುವಾಗ ನಮ್ಗೆ ಹಲವಾರು ಕಡೆ ಸುಳ್ಳು ಹೇಳೋ ಸಂದರ್ಭ ಬರುತ್ತೆ. ಅದು ಒಳ್ಳೇದಾ ಕೆಟ್ಟದಾ ಗುರುಜಿ? ಸುಳ್ಳು ಹೇಳಿದ್ರೆ ನಿನಗೆ ಗೊತ್ತಿದೆ. ನೀನು ಕೇಳೋದು ಯಾಕೆ? ನನಗೆ ಗೊತ್ತಿದೆ, ನಿನಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಸುಳ್ಳು ಹೇಳಿದ್ರೆ ನಿದ್ದೆ ಬರ್ತದಮ್ಮ? ಸುಳ್ಳು ಹೇಳಿದ್ರೆ ಒಳ್ಳೇದಾಗ್ತದಾ? ಹಾಂ, ಇಲ್ಲ, ಅದಕ್ಕೆ ಗುರುಜಿ. ಆಗೋದಿಲ್ಲಲ್ಲ. ಸುಳ್ಳು ಹೇಳೋಕ್ಕಿಂತ ಹಿಂದೆ ಎರಡು ಉದ್ದೇಶ ಇರ್ತದೆ. ಒಂದು, ನನಗಿದ್ರಿಂದ ಲಾಭ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಸುಳ್ಳು ಹೇಳೋದು. ಇನ್ನೊಂದು, ನಾವು ಸತ್ಯ ಹೇಳಿದ್ರೆ ಬೇರೆಯವ್ರಿಗೆ ಅದರಿಂದ ತೊಂದರೆ ಆಗ್ತದೆ ಅನ್ನೋದೊಂದು. ಈ ಒಂದನೇ ಥರದ ಸುಳ್ಳು ಹೇಳೋದ್ರಿಂದ ನಮಗೆ ಬೇಗ ಇನ್ನೂ ನಷ್ಟ ಆಗುತ್ತೆ. ಎರಡನೇ ಥರದ ಸುಳ್ಳು ಹೇಳೋದ್ರಿಂದ, ಸುಳ್ಳು ಹೇಳೋದ್ರಿಂದ ಸತ್ಯವನ್ನು ಹೇಳದೇ ಇರೋದ್ರಿಂದ, ಈಗ ಯಾರೋ ಒಬ್ಬರು ಸಾಯೋರು ಇದ್ದಾರೆ ಅಂತ ತಿಳ್ಕೊ. ಅರೆ, ನೀನು ನಾಳೆ ಸಾಯ್ತೀಯ ಅಂತ ಹೇಳಿಬಿಟ್ರೆ ಮೊದಲೇ ಅವ್ರಿಗೆ ಇವತ್ತೇ ಸತ್ತೋಗ್ತಾರೆ. ಅದಕ್ಕಿಲ್ಲ, ಇಲ್ಲಿ ಏನು ಯೋಚನೆ ಮಾಡಿಬಿಡಪ್ಪ, ಎಲ್ಲ ಹಾಗೆ ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳೋದು. ಅದು ಸುಳ್ಳು ಅಂತ ಗೊತ್ತಿದ್ದು ಹೇಳೋದು, ಇದರಿಂದ ಒಳ್ಳೇದಾಗ್ತದೆ ತಾನೆ. ಅದರಿಂದ ಲೋಕ ಕಲ್ಯಾಣಕ್ಕಾಗಿ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ. ತನ್ನ ಸ್ವಾರ್ಥಕ್ಕಾಗಿ ಸುಳ್ಳು ಹೇಳಿದ್ರೆ ಅದರಿಂದ ತೊಂದರೆ ಉಂಟಾಗೇ ಆಗ್ತದೆ. ಗುರುಜಿ, ನಿಮ್ಮ ಆಶೀರ್ವಾದ. ನಮಸ್ತೆ ಗುರುಜಿ. ನಮ್ಮ ಜೀವನದಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಅಂದರೆ ನಮ್ಮ ಒಂದು ಸಹವಾಸದಲ್ಲಿ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಇದ್ದಾರೆ. ಆದರೂ ಕೂಡ ನಮ್ಗೆ ಬೇಕಾಗಿರೋ ಹತ್ರ ಚೆನ್ನಾಗಿ ನಾವು ವರ್ತಿಸ್ಕೊಂಡು ಖುಷಿಯಾಗಿ ನ್ಯಾಚುರಲ್ ಆಗಿರ್ತೀವಿ. ಬಟ್ ಕೆಲವರು ಆಗದೇ ಇರೋ ಆ ಥರ ಇದು ಬಂದರೆ ಒಂದು ಆ ಸಿಚುವೇಶನ್ನೇ ಒಂಥರ ಸಂಕಟವಾಗಿರುತ್ತೆ. ಅಂದರೆ ನಾರ್ಮಲಾಗಿ ಓಪನ್ ಆಗಿರೋಕ್ಕಾಗಲ್ಲ. ಬಟ್ ನಿಮ್ಮ ವಿಷಯದಲ್ಲಿ ನೋಡಿದ್ರೆ ಎಲ್ಲರನ್ನೂ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತಿರಲ್ವ? ಸೊ ಅದು ಹೇಗೆ ಸಾಧ್ಯ? ಸೊ ನಮ್ಮಲ್ಲಿ ಚೇಂಜಸ್ ಮಾಡಬೇಕಾಗಿರೋದು ಅದು ಆಗತ್ತೆ ಅನ್ನೋ ತೋರ್ಸೋಕ್ಕೋಸ್ಕರ ನಾವು ಕೂತಿರೋದಿಲ್ಲ. ನೋಡಿ, ಇವಾಗ ನೀನೇ ನೋಡ್ಕೋ. ಈ ಹಿಂದೆ ನೀನು ಈ ಶಿಬಿರ ಎಲ್ಲ ಮಾಡೋಕ್ಕಿಂತ ಮುಂಚೆ ನೀನು ಹೇಗೆ ವ್ಯವಹಾರ ಮಾಡ್ತಾ ಇದ್ದೆ? ನಮ್ಗೆ ಆಗದೇ ಇರೋರು ನಿಮ್ಮ ಮುಂದೆ ನಿಂತರೆ ನೀನು ಹೇಗೆ ವ್ಯವಹಾರ ಮಾಡ್ತಾ ಇದ್ದೆ? ಇವಾಗ ಹೇಗೆ ವ್ಯವಹಾರ ಮಾಡ್ತಾ ಇದೆಯಾ? ಆಗಿಗೂ ಈಗಿಗೂ ಒಂದು ಪರಿವರ್ತನೆ ಇದೆಯಾ? ಇದೆ. ಎಷ್ಟು ಪರಿವರ್ತನೆ ಇದೆ? ಅದು ಸ್ವಲ್ಪ ಚೇಂಜಸ್ ಗೊತ್ತಾಗಿದೆ. ಅದನ್ನು ಇಂಪ್ರೂವ್ ಮಾಡೋಣ ಅಂತ. ಚೇಂಜಸ್ ಗೊತ್ತಾಗಿದೆ ತಾನೆ? ಹಾಗೆ ಆಗ್ತಾ ಬರ್ತದೆ. ಎಷ್ಟು % ಚೇಂಜ್ ಗೊತ್ತಾಗಿದೆ ನಿನ್ನಲ್ಲಿ? ಇಲ್ಲ, ಆ್ಯಕ್ಚುಲಿ ರೀಸೆಂಟಾಗಿ ನಾನು ಇದು ಮಾಡಿರೋದು ಕೋರ್ಸ್ನ. ಹಾಂ, ಅದು ಕೋರ್ಸ್ ಮಾಡಿದ್ಮೇಲೆ ನಿನಗೆ ಎಷ್ಟು % ಚೇಂಜ್ ಗೊತ್ತಾಗ್ತಾ ಇದೆ? ಓಕೆ, ಒಂದು 40 to 50%. 50% ಚೇಂಜ್ ಗೊತ್ತಾಗ್ತಾ ಇದೆ ಅಲ್ಲ? ಮತ್ತಿನ್ನೂ ಆಗತ್ತೆ. ಧನ್ಯವಾದ.